ಮರಿ ನಾವು ಹೊರಡೋಣವಾ? ರೀ, ನೀವೊಂದು ಮುಖ್ಯವಾದ ವಿಷಯನೇ ಮರ್ತಿದ್ದೀರಾ. ಮರ್ತಿದ್ದೀನ? ಏನು? ಹೊಸ್ದಾಗಿ ಮದುವೆ ಆಗಿದ್ದಾರೆ, ನೀವು ವಿಶ್ ಮಾಡಿದ್ರಾ? ಅಯ್ಯೋ, ಅದೆಲ್ಲ ಯಾಕೆ, ನೀವಿಬ್ರು ಮನೆಗೆ ಬಂದಿದ್ದೀರಲ್ಲ, ಅದೇ ನಮಗೆ ಸಾನಿ ಖುಷಿ. ನೋಡಿದ್ರಾ ಇಬ್ರು ಮಧ್ಯೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ? ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವಾ? ಸರಿ, ವಿಶ್ ಮಾಡ್ಬಿಡಿ. ಕಂಗ್ರ್ಯಾಚುಲೇಷನ್ಸ್ ನಿಮಗೂ. ನಾವು ಹೊರಡೋಣವಾ? ಹೊರಡ್ಬೋದು ರೀ, ಆದರೆ ಆಗ್ಲಿಂದ ಇವ್ರಿಗೆ ಗಿಫ್ಟ್ ಏನು ಬೇಕು ಅಂತ ಕೇಳ್ತಿದ್ದೀನಿ, ಏನು ಹೇಳ್ತಾನೆ ಇಲ್ಲ. ಬೇಡ ಬೇಡ ಅಂತ ಹೇಳ್ತಿದ್ದಾರೆ. ಚಿನ್ನು ಮರಿ, ಗಿಫ್ಟ್ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಕೊಡಬೇಕಪ್ಪ. ಅವ್ರನ್ನೇ ಕೇಳಿಕೊಟ್ಬಿಟ್ರೆ ಅದರಲ್ಲಿ ಅರ್ಥ ಇರಲ್ಲ ಅಲ್ವಾ? ಹೌದು, ನೀವು ಹೇಳಿದ ಕರೆಕ್ಟು ಅಣ್ಣ. ಅದಕ್ಕೆ ನಿಮ್ಮಿಬ್ಬರಿಗೆ ಗಿಫ್ಟು ನಾವೇ ಹೋಗಿ ತರ್ತೀವಿ. ತಂದಮೇಲೆ ಬೇಡ ಅಂತೆಲ್ಲ ಹೇಳೋ ಹಾಗಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಹೊರಡೋಣವಾ? ಹೂ ಕಣಪ್ಪ, ಈ ಸತಿ ಹೆಂಗಾದ್ರೂ ಮಾಡಿ ಎಲೆಕ್ಷನ್ ಗೆಲ್ಬೇಕಲ್ಲ. ಈ ಸತಿ ನಾವು ಏನೇನೋ ಸರ್ಕಸ್ ಮಾಡ್ತಾ ಇದ್ದೀವಿ. ರೀ, ಏನ್ರಿ ಇದೆಲ್ಲ? ಅವಳನ್ನ ಕರ್ಕೊಂಡು ಬರೋದಲ್ದೆ ಜೊತೆಗೆ ಈ ಮಗುನೂ ಕರ್ಕೊಂಡು ಬಂದಿದ್ದಾನೆ. ನನ್ನ ಮಗನ ಜೀವನದಲ್ಲಿ ಬರೋಕ್ಕೆ ಇವರೆಲ್ಲ ಎಲ್ಲಿ ಕಾಯ್ಕೊಂಡು ಕೂತಿದ್ರು? ಛೇ, ಇನ್ನು ಏನೇ ನೋಡ್ಬೇಕು ನಾವು. ಲೈ ಬಲ ಅಲ್ಲಿ ದಣ್ಯಾರ, ಆ ಮಗ ಯಾರು ಹೇಳು? ದಣ್ಯಾರ, ಈ ಮಗ ಬೇರೆ ಯಾರು ಇಲ್ರಿ. ಆಕ್ಸಿಡೆಂಟು, ಮದುವೆ ಗಂಡು, ಅವ್ರ ಮಗಳ್ರಿ ಈಕಿ. ಲೇ, ಇವಳು ಯಾಕಲ ಇಲ್ಲಿಗೆ ಬಂದ್ಲು? ಹಾಂ, ಅಲ್ಲಕಲ್ಲ, ಒಂದಾದ್ಮೇಲೆ ಒಂದು ಸಮಸ್ಯೆಗಳು ತಲೆಗೆ ಸುತ್ಕತಾನೆ ಅವಲ್ಲ. ಹಾಗೆ ನೋಡಿದ್ರೆ ಆ ಹುಡುಗಿ ಬಂದು ಸೇರ್ಕೊಂಡ್ಳು. ಈಗ ನೋಡಿದ್ರೆ ಈ ಮಗ ಬೇರೆ ಬಂದು ವಕ್ರಿಸ್ಕೊತಾದೆ. ಅಲ್ಲಕಲ್ಲ, ಈ ಬಡ್ಡಿ ಐದ ಬೀದಿಲಿ ಹೋಗೋ ಮಾರಮ್ಮನ ಮನೆ ಕರ್ಕೊಂಬಂದಂಗೆ ಕರ್ಕೊಂಬತ್ತಾವನಲ್ಲ. ಈಗ ಏನಲ್ಲ ಮಾಡೋದೀಗ? ದಣ್ಯಾರ, ಇದೆಲ್ಲ ನೋಡಿದ್ರೆ ಯಾಕೋ ನಮ್ಮ ಬುಡಕ್ಕೆ ಬಂದು ತಗ್ಲಾಕೊಳ್ಳಂಗೈತಿ. ನಮ್ಮ ಹುಷಾರ್ನಾಗ ನಾವಿರೋದು ಭಾಳ ಉತ್ತಮ ದಣ್ಯಾರ. ತೇರಿಕೆ, ಈ ನನ್ನ ಮಗನ ಕಾಪಾಡಬೇಕು ಅಂತ ಎಲ್ಲ ಸಾಕ್ಷಿಗಳನ್ನೂ ನಾನು ಒಂದು ಕಡೆಯಿಂದ ನಾಶ ಮಾಡ್ಕೊಂಬತ್ತಾ ಇದ್ರೆ, ಈ ಬಡ್ಡಿ ಐದ ಎಲ್ಲ ಸಾಕ್ಷಿಗಳನ್ನೂ ಮನೆ ಕರ್ಕೊಂಬಂದು ತುಂಬ್ಕತ್ತವನೆ. ಏನಿಲ್ಲ ಮಾಡೋದೀಗ? ದಣ್ಯಾರ, ಏನಾರ ಮಾತಾಡಿ ಬಂದ ದಾರಿಗೆ ಆ ಮಗುವಿನ ವಾಪಸ್ ಕಳಿಸೋದು ಭಾಳ ಉತ್ತಮ ರೀ. ಹೋಗಲ್ಲ, ಮೊದಲು ಆ ಹುಡುಗಿನ ಕಳಿಸ್ಬೇಕು, ಆಮೇಲೆ ಈ ಮಗನೂ ಕಳಿಸ್ಬೇಕಲ್ಲ.
ಇಲ್ಲ ಅಂದರೆ ಈ ಆಕ್ಸಿಡೆಂಟ್ ಕೇಸ್ ಏನಾದರೂ ಓಪನ್ ಆಗಿಬಿಟ್ರೆ ನಮ್ಮ ಕತೆ ಮುಗ್ದಂಗೆ ಕಳ್ಳ. ಏನಾದರೂ ಮಾಡಬೇಕಲ್ಲ ಈಗ. ಮಾಡ್ತೀನಿ, ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಅದಕ್ಕೆ ಹಾಂ ಬನ್ನಿ. ಓಹೋ ಏನು ಗಂಡ ಹೆಂಡತಿ ಇಬ್ಬರು ಸವಾರಿನೂ ಎಲ್ಲೋ ಶಾಪಿಂಗ್ ಹೋದಾಗಿತ್ತು? ಹ್ಞೂ, ಮನೆಯವರೆಲ್ರಿಗೂ ಗಿಫ್ಟ್ಸ್ ತರೋಣ ಅಂತ ಹೋಗಿದ್ವಿ. ಯಾಕೆ ಜಾನು, ಸುಮ್ಮನೆ ಖರ್ಚಲ್ವಾ ಇದೆಲ್ಲ? ಅದೇ ಮತ್ತೆ ಅಕ್ಕ ಬಾವ ಹೊಸದಾಗಿ ಮದುವೆ ಆಗಿದ್ದಾರೆ, ಅಣ್ಣ ಅದಕ್ಕೆ ಹೊಸದಾಗಿ ಮದುವೆ ಆಗಿದ್ದಾರೆ ಅಂದಮೇಲೆ ಇಷ್ಟು ಮಾಡದೇ ಇರೋಕ್ಕಾಗತ್ತಾ ಹೇಳಿ? ತಗೊಳ್ಳಿ, ಈ ಸೀರೆ ನಿಮಗೆ. ನನಗ ನನ್ನ ಮದುವೆ ಆಗಿ ತುಂಬ ವರ್ಷ ಆಗೋಗಿದೆ, ಮರ್ತೋಯ್ತಾ? ಅರೆ, ಸ್ಪೆಷಲ್ ಅಕೇಶನ್ ಇದ್ದರೆ ಮಾತ್ರ ಗಿಫ್ಟ್ ಕೊಡಬೇಕು ಅಂತ ಯಾವ ರೂಲ್ಸ್ ಇದೆ ಹೇಳಿ? ನಮಗಿಷ್ಟ ಆದವ್ರಿಗೆ ನಮ್ಗೆ ಇಷ್ಟ ಬಂದಾಗ ಗಿಫ್ಟ್ ಕೊಡ್ಬೋದು. ಈಗ ನೀವು ತೊಗೊಳ್ಳೇಬೇಕು ಇಲ್ಲ ಅನ್ಬಾರ್ದು. ಹೇಗೆ ನಮ್ಮ ಯಜಮಾನ್ರು, ನೀವು ತಗೊಳ್ಳಿ ಸುಮ್ಮನೆ. ಗಂಡ ಹೆಂಡತಿ ಇಬ್ಬರು ಸರಿಯಾಗಿದ್ದೀರಾ. ಸರಿ, ಕಾಫಿ ಮಾಡ್ಕೊಂಬರ್ತೀನಿ. ಅರೆ ಒಂದು ನಿಮಿಷ ಚಿನ್ನಮರಿ, ನಂಗೆ ಆಫೀಸಿಂದ ಕಾಲ್ ಬರ್ತಿದೆ, ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಅಟೆಂಡ್ ಮಾಡಿ ಬರ್ತೀನಿ. ಹಾಂ ಸರಿ. ಹಲೋ ಜಾನು, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಂಥ ಇಂಥ ಗಂಡ ಸಿಕ್ಕಿದ್ದು ನೀನು ಪುಣ್ಯ ಕಣೆ. ನಿಮ್ಮ ಅಣ್ಣನೂ ಇದ್ದಾರೆ. ನಾನೇನಾದರೂ ಕೇಳೋಕ್ಕೆ ಹೋದರೆ ಎಲ್ಲಿ ದುಡ್ಡು ಖರ್ಚಾಗ್ಬಿಡುತ್ತೋ ಅಂತ ಕೇಳೋ ಮೊದಲೇ ಮಾತನ್ನು ಮರೆಸೇ ಬಿಡ್ತಾರೆ. ಅದಕ್ಕೆ ಸಂತು ಅಣ್ಣ ಮೊದಲಿಂದನೂ ಹಾಗೆ ತಾನೆ. ಸರಿ ಬನ್ನಿ, ನಾಳೆ ಅಡುಗೆಗೆ ಏನೇನು ತಿನಿಸಿ ಬೇಕೋ ಅದನ್ನೆಲ್ಲ ತೊಗೊಂಡು ಬರೋಣ. ಯಾಕದ್ಗೆ ಒಂಥರ ಡಲ್ ಆದ್ರಿ? ಅದು ಜಾನು, ನಾಳೆ ಊಟಕ್ಕೆ ಏನೇನು ಅಡುಗೆ ಮಾಡಬೇಕು ಅಂತ ಅತ್ತೆ ಇನ್ನೂ ಹೇಳಲೇ ಇಲ್ಲ. ಅವ್ರು ಯಾಕೋ ಇದು ಯಾವುದ್ರಲ್ಲೂ ಆಸಕ್ತಿನೂ ತೋರಿಸ್ತಾ ಇಲ್ಲ. ಭಾವನಾ ಕೂಡ ಬರ್ತಿದ್ದೀವಿ ಇಲ್ಲ ಅಂತ ಕೂಡ ಹೇಳಿಲ್ವಂತೆ. ಒಟ್ಟಲ್ಲಿ ನಾಳೆ ಅವ್ರು ಬರೋದೇ ಗ್ಯಾರಂಟಿ ಇಲ್ಲ. ಅದು ಅತ್ತೆ ಭಾವನನ್ನ ಕರೆದಂಗೆ ಸಿದ್ದುಗೂ ಫೋನ್ ಮಾಡಿ ಒಂದು ಮಾತು ಹೇಳಬೇಕಿತ್ತು. ಸಿದ್ದು ಏನೇ ತಪ್ಪು ಮಾಡಿದ್ರು ಈಗ ಅವರು ಈ ಮನೆ ಅಳಿಯ, ಅವರನ್ನು ಕರೆಯೋದು ನಮ್ಮ ಸಂಸ್ಕಾರ ಅಲ್ವಾ? ಸರಿ ಅದಕ್ಕೆ ಈ ವಿಷಯದ ಬಗ್ಗೆ ನಾನು ಅಮ್ಮನ ಹತ್ರ ಒಂದ್ಸತಿ ಮಾತಾಡ್ತೀನಿ. ಅಕ್ಕ ನಾಳೆ ಬರೋದಂತೂ ಗ್ಯಾರಂಟಿ. ಅದೇನು ವ್ಯವಸ್ಥೆ ಇದೆ ಅದನ್ನು ನಾವು ಮಾಡ್ಕೊಳ್ಳೋಣ. ಸರಿ ಬಾ, ಮೊದಲು ಕಾಫಿ ಕುಡಿಯೋಂತೆ. ಭಾವನಮ್ಮ ಹೊಟ್ಟೆ ಎಸಿತಾ ಇದೆ. ಹೌದಾ, ಸರಿ ಬಾ, ನಿಂಗೆ ಹಾಲು ಕಾಯಿಸ್ಕೊಡ್ತೀನಿ. ನೀಲು, ನೀಲು, ಅತ್ತೆ, ಅಡುಗೆ ಮನೆಗೆ ಯಾರು ಬರೋದು ಬೇಡ ಅಂತ ಹೇಳು. ಭಾವನಾ, ನೀನು ಈ ಮನೆಯವಳ ಥರ ಆದರೆ ಮನೆಯವಳಲ್ಲ. ಲೇ ಮರ್ಗೋಣ, ಮರ್ಗೋಣ ಅಪ್ಪಯ್ಯ, ಬಾಲ ಇಲ್ಲಿ. ಏನಪ್ಪಯ್ಯ? ಮತ್ತೆ ಅವ್ನು ಕರೀಲ, ಮಾತಾಡೋದದೆ. ಲೋ ಸಿದ್ದು, ಬಲ ಇಲ್ಲಿ, ಅಪ್ಪಯ್ಯ ಕರಿತಾವ್ರೆ. ಏನಪ್ಪಜಿ? ಹೋಗ್ಲಾ, ಹೋಗಿ ಆ ಮಗಿನ ಕರ್ಕೊಂಡಾಗ ಅವ್ರ ಮನೆಗೆ ಬಿಟ್ಬಿಟ್ಟು ಬಾವಲ್ಲ. ಯಾಕಪ್ಪಜಿ? ಲೈ, ನಾನೇನು ಹೇಳ್ತೀನಿ ಅದನ್ನ ಮಾತ್ರ ಮಾಡ್ಬೇಕಿಲ್ಲಿ. ಬಿಟ್ಬಿಟ್ಟು ಬಲ್ಲ.
ಹೇಳ್ತಾರದು ಕೇಳ್ತಾ ತಾನೆ. ಹೋಗ ಹುಡುಗಿನ ಬಿಡ್ಬಿಟ್ಟು ಬರೋಗ್ಲಾ? ಇಲ್ಲ ಕಣ, ಆ ಮಗ ಇನ್ಮೇಲೆ ಇಲ್ಲೇ ಇರ್ತದೆ. ಇಲ್ಲೇ ಇರ್ತದ? ಲೈ, ನಿನ್ನ ಈ ಮನೇಲಿ ಮಡಿಕೊಂಡ್ರೆ ದೊಡ್ಡ ಇಶ್ಯೂ ಆಗದೆ. ನೀನು ಊರವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಮಡಿಕೊಳ್ಳಕ್ಕಿದೆ, ಧರ್ಮಛತ್ರ ಆಗೋದಲ್ಲ. ಅಪ್ಪಾಜಿ, ಆ ಮಗ ಭಾವನ ಅವ್ರನ್ನ ಬೋ ಹಚ್ಕೋದೆ. ಅದಕ್ಕೆ ಅವ್ರ ಬಿಟ್ರೆ ಬೇರೆ ಯಾರು ಇಲ್ಲ. ಇಲ್ಲೇ ಅವ್ರ ಜೊತೆಲೆ ಇದ್ಕೊಳ್ಳಿ ಬಿಡಿ ಅಪ್ಪಾಜಿ. ಲೈ, ನೀನು ಇದ್ಕೊಳ್ಳಿ ಅನ್ನೋರ್ನೆಲ್ಲ ಕರ್ಕೊಂಬಂದು ಇಲ್ಲಿ ಮಡಿಕೊಳ್ಳಕ್ಕೆ ನಮ್ಗೆಲ್ಲ ಹಾಕಿಲ್ಲಕಲ್ಲ. ನಮ್ಗೆ ನಾನು ಹೇಳಿದಷ್ಟು ಕೇಳು, ಕರ್ಕೊಂಡು ಹೋಗಿ ಆ ಮಗಿನ ಅವ್ರ ಮನೆಗೆ ಬಿಟ್ಬಿಟ್ಟು ಬಾ ಆತಯ್ಯ. ಅಪ್ಪಾಜಿ, ಈ ಮನೇಲಿ ನಮ್ಮ ಇಷ್ಟನಾ ಅಮ್ಮಿ? ಆ ಮಗಿಗಂತೂ ತನ್ನ ಹಾಕ್ಬಿಟ್ರೆ ನಮ್ಮೇನು ಸಣ್ಣವ್ರಾಗದಮ್ಮೆ. ಇಲ್ಲೇ ಆಡ್ಕೊಂಡು ತಿನ್ಕೊಂಡು ಇದ್ಬಿಡ್ಲಿ ಬಿಡಿ. ಏನೆಲ್ಲ ಮರ್ಗೋಣ, ಇವ್ನು ಹಿಂಗೆ ಬರ್ತಾರ್ತಾವ್ ಬಡ್ಡಿ ಇದ್ದ. ಏನಮ್ಮಿ ನಿನ್ನ ಮಗ ಊರಿಗೆ ಉಪ್ಕಾರಿ ಮನೆಗೆ ಮಾರಿ ಅನ್ನಂಗೆ ಆಗೋಗ್ಬಿಟ್ಟವನೆ. ನಂಗೆ ಅರ್ಥ ಆಗ್ತಾಯಿಲ್ಲ ರೀ. ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕಷ್ಟು ಭಯ ಪಡ್ತಾ ಇದ್ದವನು ಇವಾಗ ಇಷ್ಟೊಂದು ಮಾತಾಡ್ತಾ ಇದ್ದಾನೆ. ಏನಾಗಿದೆ ಇವನಿಗೆ? ಛೇ, ಹ್ಞೂ ಕಣಮ್ಮ, ಇವನ್ಗದು ಏನು ಗ್ರಾಚಾರ ಬಂದಿದ್ದೋ ಏನೋ. ಅವನ ಮರ್ಯಾದೆ ಅವನೇ ತಕ್ಕತ್ತವನೆ. ಅವನ ಮರ್ಯಾದೆ ತೀರಬೇಕು ಅಂತ ನಾನು ತುಂಬ ಕಷ್ಟಪಟ್ಟಿದ್ದೀನಿ ರೀ. ನಿಮ್ಗದೆಲ್ಲ ಅರ್ಥ ಆಗಿದ್ದಿದ್ರೆ ಇಷ್ಟರಲ್ಲಿ ಹೇಗೋ ಇರ್ಬೋದಾಗಿತ್ತು ನಾವು. ಲಕ್ಷ್ಮಿ, ಲಕ್ಷ್ಮಿ, ಏನ್ರಿ? ನಾನು ಅವಾಗಿಂದ ಲಕ್ಷ್ಮಿ ಲಕ್ಷ್ಮಿ ಅಂತ ಕರಿತಿದ್ದೀನಿ. ನೀನೇನೋ ಗಾಢವಾದ ಆಲೋಚನೆ ಮುಳುಗೋಗ್ಬಿಟ್ಟಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ರೀ. ನೀನೇನು ಇಲ್ಲ ಅಂತ ಹೇಳೋದ್ರಲ್ಲೇ ಏನೋ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಇರಲಿ ಬಿಡು, ಅದನ್ನೆಲ್ಲ ಕೆದಕಿ ನಿನ್ನ ಮನಸ್ಸಿಗೆ ಬೇಜಾರು ಮಾಡಲ್ಲ. ಅದು ವಿಷಯ ಏನಂದರೆ, ನಮ್ಮ ಭಾವನ ಅಳಿಯಂದಿರನ್ನ ಕರೆಸಿ ಊಟ ಹಾಕಬೇಕು ಅಂತ ಜಾನು ಆಸೆ ಪಟ್ಟಿದ್ಲಲ್ಲ. ಇವತ್ತು ಸಿದ್ದು ಅವ್ರಿಗೆ ಫೋನ್ ಮಾಡಿದ್ದೆ. ಅವರು ಭಾವನನ್ನ ಕರ್ಕೊಂಬರೋದಕ್ಕೆ ಒಪ್ಕೊಂಡಿದ್ದಾರೆ. ನೀನು ಒಂದ್ಸಲ ಫೋನ್ ಮಾಡಿ ಕರೆದ್ರೆ ಅವ್ರನ್ನ ಮನೆಗೆ ಬರೋದಕ್ಕೆ ಇನ್ನೂ ಖುಷಿ ಪಡ್ತಾರೆ. ನೋಡಿ, ನೀವೇನು ಬೇಕಾದರೂ ಹೇಳಿ, ನಾನು ಯೋಚನೆ ಮಾಡ್ತಾನೇ ಇದ್ದೀನಿ. ಆದರೆ ಇದೊಂದು ವಿಷಯದಲ್ಲಿ ಮಾತ್ರ ನನಗೇನು ಹೇಳಬೇಡಿ. ಲಕ್ಷ್ಮಿ, ಇನ್ನೂ ಎಷ್ಟು ದಿನ ಹೀಗೆ ಹಠ ಮಾಡ್ತೀಯಾ? ಹಾಂ, ನಮ್ಮ ಮಗಳನ್ನ ಅವ್ರ ಮನೆಗೆ ಕಳಿಸಾಗಿದೆ. ಮದುವೆ ಆದಮೇಲೆ ಮಗಳನ್ನ ಅಳಿಯನ ಮನೆಗೆ ಕರೆದು ಸತ್ಕಾರ ಮಾಡೋದು ನಮ್ಮ ಕರ್ತವ್ಯ. ಆ ಯೋಗ್ಯತೆ ಅವನಿಗಿಲ್ಲ. ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನೆ, ಅದಕ್ಕೆ ನಾನು ಎಲ್ಲ ಸಹಿಸ್ಕೊಂಡಿದ್ದೀನಿ. ಹಾಗಂತ ಅದೇ ನನ್ನ ಬಲಹೀನತೆ ಅಂತ ಅನ್ಕೋಬೇಡಿ. ನೋಡಿ ಲಕ್ಷ್ಮಿ, ನಾವು ತಿಂದು ಬಿಸಾಕಿದ ಎಲೆ ತಿಂದು ಗೋಮಾತೆ ನಮಗೆ ಪರಿಶುದ್ಧವಾದ ಹಾಲು ಕೊಡ್ತಾಳೆ. ಸಣ್ಣವರು ತಪ್ಪು ಮಾಡಿದಾಗ ಅದನ್ನು ಕ್ಷಮಿಸಿ ದೊಡ್ಡವರಾದವರು ನಾವು ಮುಂದೆ ಹೇಗಿರಬೇಕು ಅಂತ ಬುದ್ಧಿವಾದ ಹೇಳಬೇಕು. ಗೋಮುಖ ವ್ಯಾಘ್ರದವನ್ನ ಗೋಮಾತೆಗೆ ಹೊಲಿಸ್ಬೇಡಿ. ಅವನು ಮಾಡಿದ್ದು ಸಣ್ಣ ತಪ್ಪಲ್ಲ, ಕ್ಷಮಿಸಿ ಒಪ್ಕೊಳ್ಳೋದಕ್ಕೆ. ನಂಬಿಕೆ ದ್ರೋಹ, ಅದನ್ನು ಹೇಗೆ ಕ್ಷಮಿಸೋದಕ್ಕಾಗತ್ತೆ? ನಿನ್ನ ದೃಷ್ಟಿನಲ್ಲಿ ಅವನು ಮಾಡಿರೋ ತಪ್ಪು, ಅವ್ರ ದೃಷ್ಟಿನಲ್ಲಿ ಅದು ಸರಿ. ನೀನು ಬರೀ ಸಿದ್ದು ಮೇಲೆ ದ್ವೇಷನೇ ತಲೆಯಲ್ಲಿ ತುಂಬಿಕೊಂಡಿದ್ದೀಯೇ ಹೊರತು ನಮ್ಮ ಮಗಳ ಬಗ್ಗೆ ಯೋಚನೆ ಮಾಡಿದ್ಯಾ? ಆ ಮನೇಲಿ ಬದುಕಬೇಕಾಗಿರೋಳು ನಮ್ಮ ಮಗಳು. ನೋಡು, ನಮ್ಮ ಮಗಳಿಗೋಸ್ಕರನಾದರೂ ನಿನ್ನ ಮನಸ್ಸನ್ನು ಬದಲಾಯಿಸ್ಕೋಬೇಕು. ಆದ್ರೆ ನನ್ನ ಮನ್ಸು ಅದಕ್ಕೆ ಒಪ್ತಿಲ್ವಲ್ಲ, ಏನ್ ಮಾಡ್ಲಿ? ಮನಸ್ಸನ್ನು ನಮ್ಮ ಹತೋಟಿಲಿ ಇಟ್ಕೋಬೇಕು ಲಕ್ಷ್ಮಿ. ತಪ್ಪಾಗೋಯ್ತು, ಎಲ್ಲರ ಮುಂದೆ ನಾನು ಮಾಡಿ ತಪ್ಪು, ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಮನೆ ಕರ್ಕೊಂಡೋದ್ರು ತಾನೆ. ನಮ್ಮ ಮಗಳು ಅವ್ರ ಮನೆಗೆ ಹೋದ್ಮೇಲೆ ಅವ್ರು ನಮ್ಗೆ ಅಳಿಯ ತಾನೆ.
ಇವತ್ತು ನೀನು ಅಳಿಯ ಅಂತ ಒಪ್ಕೊಳ್ದೇ ಇರ್ಬೋದು, ನಾಳೆ ನಮ್ಮ ಅಳಿಯ ಅಂತ ನೀನು ಒಪ್ಕೊಳ್ಳೇಬೇಕಾಗತ್ತೆ. ನನ್ನ ಆಸೆ ಏನಂದರೆ ಯಾವತ್ತೋ ಒಪ್ಕೊಳ್ಳೋದನ್ನು ಇವತ್ತು ನಮ್ಮ ಅಳಿಯ ಅಂತ ಒಪ್ಕೊಂಡ್ರೆ ಮನೇಲಿ ಒಂದು ನೆಮ್ಮದಿ ಸಂಭ್ರಮ ಇರುತ್ತೆ ಅಷ್ಟೇ. ಕ್ಷಮಿಸಿ, ಈ ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ. ಲಕ್ಷ್ಮೀ, ದೇವ್ರೆ, ದಿಕ್ ತೋಚದೆ ನಿನ್ನ ಮುಂದೆ ಬಂದು ನಿಂತೀವ್ನಿ. ನಾನು ಇಷ್ಟೆಲ್ಲ ಮಾಡಿದ್ದು ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಅಂತ ಯಾರು ಅರ್ಥ ಮಾಡ್ಕೋತಿಲ್ಲ. ಪ್ರೀತಿನೇ ದೇವರು ಅಂತಾರೆ, ಆದರೆ ಆ ದೇವ್ರಿಗೆ ಬೆಲೆ ಇಲ್ದಂಗೆ ನಡ್ಕೋತಿದ್ದಾರೆ. ಮೇಡಮ್ ಅವ್ರು ನೆಮ್ಮದಿಯಾಗಿರಲಿ, ನನ್ನ ಜೊತೆ ಖುಷಿಯಾಗಿಲ್ಲದೆ ಹೋದ್ರು ಮಗು ಜೊತೆನಾದರೂ ಖುಷಿಯಾಗಿರಲಿ ಅಂತ ಖುಷಿನ ಕರ್ಕೊಂಡು ಮನೆಗೆ ಬಂದೀವ್ನಿ. ಆ ಮಗು ಮುಖ ನೋಡಿ ಆದರೂ ನಮ್ಮ ಮನೆಯವ್ರ ಮನಸ್ಸು ಕರ್ಗೋ ಹಂಗೆ ಮಾಡು. ಒಂದು ಸಾರಿ ನಮ್ಮ ಮನೆಯವರು ಮೇಡಮ್ ಅವ್ರ ಮೇಲೆ ಅಕ್ಕರೆ ಬಂದರೆ ನನ್ನ ಬಾಳು ಸಕ್ಕರೆ ಹಂಗಾಗ್ಬಿಡ್ತದೆ. ತಾಳಿ ಕಟ್ಟಿದ್ದು ನಾನೇ ಇರ್ಬೋದು, ಆದರೆ ನಿನ್ನೊಪ್ಪಿಗೆ ಇಲ್ಲದೆ ನಾನು ಏನೂ ಮಾಡಲಿಲ್ಲ. ಅವ್ರ ಜೊತೆ ಬದುಕಬೇಕು, ಅವ್ರನ್ನ ಸಂತೋಷದಿಂದ ನೋಡ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಹಿಂಗೆ ಮಾಡಿದೆ. ಆದರೆ ಇದರಿಂದ ಎಲ್ಲರ ಮನಸ್ಸಿಗೂ ಇಷ್ಟೊಂದು ನೋವಾಗುತ್ತೆ ಅಂತ ಗೊತ್ತಿರಲಿಲ್ಲ. ಈ ನೋವನ್ನು ದೂರ ಮಾಡಿ ಎಲ್ಲರ ಮನಸ್ಸಲ್ಲೂ ಸಂತೋಷ ನಿಲ್ಲಿಸುವಂಗೆ ಮಾಡುತ್ತದೆ. ನಿನ್ನೆ ನಂಬಿವ್ನಿ. ದೇಗೌಡ್ರೆ, ಪ್ರದಕ್ಷಿಣೆ ಹಾಕೊಂಡ್ಬನ್ನಿ, ಪ್ರಸಾದ ಕೊಡ್ತೀನಿ. ಸರಿ ಶಾಸ್ತ್ರಿಗಳು. ಅರ್ಚಕರೇ, ಪೂಜೆ ಮಾಡಿಕೊಡಿ. ಆಯ್ತು ತಾಯಿ. ಮನುಷ್ಯರ ಕೈ ಬಿಟ್ಟಾಗ ನೀನೇ ದಿಕ್ಕು ಅಂತ ಅನ್ಕೊಂಡವಳು ನಾನು. ಆದರೆ ನೀನೇ ಕೈ ಬಿಟ್ಬಿಟ್ರೆ ಹೇಗೆ? ನನ್ನ ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಗೊತ್ತಿಲ್ಲ. ಅದನ್ನ ಸರಿ ಮಾಡೋ ಜವಾಬ್ದಾರಿ ನಿಂದೆ ಭಗವಂತ. ದಯವಿಟ್ಟು ಕಾಪಾಡು. ಲಕ್ಷ್ಮತ್ತೆ ಬಂದವರೇ, ಈಗ ಅವ್ರು ನಾನು ನೋಡಿದ್ರೆ ಖಂಡಿತ ಬೇಜಾರು ಮಾಡ್ಕೋತಾರೆ. ಅವ್ರ ನೆಮ್ಮದಿನ ಇನ್ನೂ ಸ್ಟಾರ್ಟ್ ಮಾಡೋದು ಬೇಡ. ಸಿದ್ದೇಗೌಡ್ರೆ, ಬನ್ನಿ, ಪ್ರಸಾದ ತಗೊಂಡೋಗಿ. ನಾನು ಆಮೇಲೆ ಬರ್ತೀನಿ ಶಾಸ್ತ್ರಿಗಳೇ. ಪ್ರಸಾದ ತಗೊಳ್ಳಿಮ್ಮ, ಶುಭವಾಗಲಿ. ಮನೆಗೆ ಹೋದ್ರೆ ಅಲ್ಲೂ ನೆಮ್ಮದಿ ಇಲ್ಲ. ಇತ್ತಾಗ ನೆಮ್ಮದಿ ನೋಡ್ಕೊಂಡು ದೇವಸ್ಥಾನಕ್ಕೆ ಬಂದರೆ ಎಲ್ಲೂ ನೆಮ್ಮದಿ ಸಿಗ್ತಿಲ್ಲ. ಲಕ್ಷ್ಮತ್ತೆ ತಾವು ಮಾತಾಡೋಣ ಅಂದರೆ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡವ್ರೆ. ಅವ್ರನ್ನ ಮಾತಾಡಿದ್ರೆ ಹೆಂಗಪ್ಪ ಇರಲಿ? ನಾನು ಮಾಡಿರೋ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷಣ. ಲಕ್ಷ್ಮತೆ, 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 ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ನಂಗೆ ಗೊತ್ತು. ನಾನು ಮಾತಾಡಿದ್ರೆ ನಿಮ್ಗೆ ಆಗೋದಿಲ್ಲ ಅಂತನೂ ಗೊತ್ತು. ಆದರೆ ನಂಗೆ ನಿಮ್ಮ ಜೊತೆ ಮಾತಾಡ್ತಾ ಇರೋ ಕಾಯ್ತಿಲ್ಲ ಲಕ್ಷ್ಮತೆ. ದಯವಿಟ್ಟು ಉಸಿ ನನ್ನ ಮಾತು ಕೇಳಿ. ಕೇಳೋಕ್ಕಿನ್ನೇನು ಉಳಿದಿಲ್ಲ. ನಿನ್ನ ನಂಬಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ಟೆ. ಇನ್ನು ಏನ್ ಮಾಡ್ಬೇಕು ಅಂತಿದ್ಯಾ? ಲಕ್ಷ್ಮತೆ, ನೀವು ನನ್ನ ತಪ್ಪು ತಿಳ್ಕೊತಿದ್ದೀರಿ. ತಪ್ಪನ್ನ ತಪ್ಪು ಅಂತ ತಿಳ್ಕೊಳ್ದೆ ಇನ್ನೇನ್ ತಿಳ್ಕೊಳಕ್ಕಾಗತ್ತೆ? ಸುಮ್ಮನೆ ನನ್ನ ಹಿಂದೆ ಬರಬೇಡ ನೀನು. ಲಕ್ಷ್ಮತೆ, ಲಕ್ಷ್ಮತೆ, ದಯವಿಟ್ಟು ನಿಮಗೆಲ್ಲ ಮಾತಾಡ್ಬೇಡಿ. ನಾನು ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ದೀನಿ ನಿಜ. ಆದರೆ ಅದು ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಲಕ್ಷ್ಮತೆ.
ನಿಮ್ಮ ಮನ್ಸಿಗೆ ನೋವು ಮಾಡಬೇಕು ಅಂತಲ್ಲ. ಈಗ ನೀವು ನನ್ನ ಕ್ಷಮಿಸದೆ ಹೋದ್ರೆ ಅದು ತಪ್ಪಲ್ವ ಲಕ್ಷ್ಮತೆ? ಕ್ಷಮೆ ಕೇಳೋದಕ್ಕೂ ಒಂದು ಯೋಗ್ಯತೆ ಇರಬೇಕು. ಅದನ್ನ ನೀನು ಕಳ್ಕೊಂಡಿದೀಯಾ. ದಯವಿಟ್ಟು ಹಿಂಗೆಲ್ಲ ಹೇಳ್ಬಿಡಿ. ನನ್ನ ಭಾವನವ್ರನ್ನ ಮದುವೆ ಆಗೋದ್ರಿಂದ ಎಲ್ರಿಗೂ ಇಷ್ಟು ನೋವು ಹೋಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ನನ್ನ ನೋವು, ನಲಿವು, ಸಂತ ಎಲ್ಲ ನಿಮ್ಮ ತಾವು ಹೇಳ್ಕೊಳ್ತಿದ್ದೆ. ನೀನು ನನ್ನ ಬಂಧು ಆಗಿದ್ರಿ. ಈಗ ನೀವೇ ನನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂದರೆ ನನ್ನ ಜೀವನದಲ್ಲಿ ಏನು ಸಾಧನೆ ಮಾಡಿದ್ದೀನಿ ಅನ್ನೋದು ನನಗೆ ಅರ್ಥ ಆಯ್ತಿಲ್ಲ. ಲಕ್ಷ್ಮತೆ, ನೀವು ನನ್ನ ಬೈರಿ, ಒಂದೇಟು ಹೊಡೀರಿ, ಆದರೆ ನನ್ನ ಜೊತೆ ಮಾತಾಡದೆ ಇರಬೇಡಿ. ನಿಮ್ಗೆ ಕೈ ಮುಗಿದು ಬೇಡ್ಕೊತೀನಿ, ನನ್ನ ಕ್ಷಮಿಸ್ಬಿಡಿ ಲಕ್ಷ್ಮತೆ. ಪದೇ ಪದೇ ಇದನ್ನೇ ಹೇಳ್ಬೇಡ. ಕಲ್ಲು ಕೂಡ ದೇವ್ರಾಗತ್ತೆ. ಆದ್ರೆ ನೀನು ದೇವ್ರ ತರ ಇದ್ದು ನನ್ನ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸ್ಬಿಟ್ಟಿಯಲ್ಲ. ನಿನಗೆ ಕ್ಷಮೆ ಅನ್ನೋದು ಯಾವತ್ತೂ ಸಿಗಲ್ಲ. ಲಕ್ಷ್ಮತೆ, ಲಕ್ಷ್ಮತೆ, ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮಗೆ ಮೋಸ ಮಾಡಬೇಕು ಅಂತ ನಾನು ಈ ಥರ ಎಲ್ಲ ಮಾಡಲಿಲ್ಲ. ನೋಡಿ, ಭಾವನವ್ರನ್ನ ನನ್ನ ಕಣ್ಣು ರೆಪ್ಪೆ ಥರ ನೋಡ್ಕೋತೀನಿ. ಅವ್ರನ್ನ ತುಂಬ ಖುಷಿಯಾಗಿ ನೋಡ್ಕೋತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಖುಷಿಯಾಗಿರ್ಬೇಕು. ದಯವಿಟ್ಟು ನನ್ನ ಅಳಿ ಅಂತ ಒಪ್ಕೊಳ್ಳಿ ಲಕ್ಷ್ಮತೆ. ದಯವಿಟ್ಟು ನನ್ನ ಅಳಿ ಅಂತ ಒಪ್ಕೊಳ್ಳಿ. ಬಿಡು ನನ್ನ. ಲಕ್ಷ್ಮತೆ, ಲಕ್ಷ್ಮತೆ, ಲಕ್ಷ್ಮತೆ.